ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಥಿಂಕ್ ಮಾಡ್ತಾ ಇದ್ದಾರೆ, ಏನು ಅನ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್, ನೀವು ಯಾವಾಗ ನೋಡ್ತೀರಾ ನಿಮ್ಗೆ ಅವಾಗ ರೆಸೊನೇಟ್ ಆಗುತ್ತೆ. ಓಕೆ, ಟೈಮ್ ವೇಸ್ಟ್ ಮಾಡ್ತೀರಾ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರು ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆ್ಯಂಡ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ ಏನಂದರೆ, ಯಾಕೆ ನೀವು ತುಂಬ ಜಗಳ ಮಾಡ್ತೀರಾ ಅವ್ರ ಜೊತೆ, ಯಾಕೆ ನೀವು ಆರ್ಗ್ಯೂ ಮಾಡ್ತೀರಾ, ಸಣ್ಣ ಪುಟ್ಟ ವಿಷಯನೆಲ್ಲ ಯಾಕೆ ತುಂಬ ದೊಡ್ಡದಾಗಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದಕ್ಕೂ ಮುಂಚೆ ನೀವು ತುಂಬ ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ರಿ. ಆ್ಯಂಡ್ ಅವ್ರು ಏನಾದರೂ ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರಿ, ಅವ್ರು ಹೇಳ್ದಂಗೆ ಫಾಲೋ ಮಾಡ್ತಾ ಇದ್ರಿ ನೀವು. ಅದಕ್ಕೆ ಅವ್ರಿಗೆ ನೀವು ತುಂಬ ಇಷ್ಟ ಆಗಿದ್ರಿ. ಬಟ್ ಇವಾಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀರಾ ಅವ್ರನ್ನ. ಸಾಲದು ಅಂತ ಚಿಕ್ಕ ಪುಟ್ಟ ವಿಷಯಗೆಲ್ಲ ಜಗಳ ಮಾಡ್ತಾ ಇದ್ದೀರಾ. ಅದೇ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ನಿಮ್ಮ ಪರ್ಸನ್ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಅವ್ರ ಜೊತೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ರೂ ಅವ್ರು ಯಾಕೋ ಒಂಟಿತನನ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಅವ್ರ ಲೈಫಲ್ಲಿ ಈ ಥರ ಎಲ್ಲ ಸಿಚುವೇಶನ್ಸ್ ಇದ್ರೂ, ಅವ್ರು ಎಲ್ಲೇ ಇದ್ರೂ, ಏನೇ ಮಾಡ್ತಾ ಇದ್ರು ಅವ್ರು ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ರು ನೀನು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀರಾ, ಈ ಥರ ಮೆಸೇಜ್ ಏನಕ್ಕೆ ನೀನು ಹಾಕಿದೆ ನನಗೆ ಅನ್ನೋ ಥರ ಕ್ವಶನ್ ಕೇಳ್ತಾ ಇದ್ದಾರೆ. ಮುಂಚೆ ನೀನು ಅವ್ರು ಹೇಳೋ ಮಾತನ್ನ ಕೇಳ್ತಾ ಇದ್ರಿ, ಮತ್ತು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಿ. ಇವಾಗ ಬೇರೆಯವ್ರು ಹೇಳೋದನ್ನ ಕೇಳ್ತಾ ಇದ್ದೀರಾ, ಅವ್ರ ಮೇಲೆ ನಂಬಿಕೆನೇ ಇಲ್ಲ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಅದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಬೇರೆಯವರು ಹೇಳೋದನ್ನ ಕೇಳೋದು ಬಿಟ್ಟು ನಿಮ್ಮ ಸ್ವಂತ ಬುದ್ಧಿನ ನೀವು ಯೂಸ್ ಮಾಡಿ, ನಿಮ್ಮ ಸ್ವಂತಿಕೆ ನಿಮ್ಗೆ ಇರಲಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಆ್ಯಂಡ್ ನಿಮ್ಮ ಪರ್ಸನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಮುಂಚೆ ಥರ ಅವ್ರು ಇವಾಗ ಇರಕ್ಕೆ ಹೋದರೆ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅವರು, ಸೊ ಅದರಿಂದ ಅವ್ರು ಬದಲಾಗಬೇಕಾ ಅಂತ ಕೇಳ್ತಾ ಇದ್ದಾರೆ ನಿಮ್ಮನ್ನು. ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ಮುಂಚೆ ಥರ ಇವಾಗಿಲ್ಲ ನಿಮ್ಮ ರಿಲೇಷನ್ಶಿಪ್ ಅಂತ, ನಿಮ್ಮಿಬ್ಬರದ್ದು ರಿಲೇಷನ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಯಾಕಂದರೆ ನೀವು ತುಂಬ ಅರ್ಥ ಮಾಡ್ಕೊಳ್ತಾ ಇದ್ರಿ ಅವ್ರನ್ನ. ಅವರು ಏನು ಹೇಳಿಲ್ಲ ಅಂದ್ರೂ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ರಿ. ಬಟ್ ಇವಾಗ ಏನಾದರೂ ಅವರು ಹೇಳಿಲ್ಲ ಅಂದರೆ ನೀವು ಯಾಕೆ ಹೇಳಿಲ್ಲ, ಅದನ್ನು ಯಾಕೆ ಮುಚ್ಚಿಕ್ಕಿದ್ರಿ ಅಂತ ಇದು ಮಾಡ್ತಾ ಇದ್ದಾರೆ. ಬಟ್ ಅವ್ರೇನು ಅಂದ್ಕೊಂಡಿದ್ದಾರೆ, ಹೇಳಿಲ್ಲ ಅಂದರೂ ನೀವು ಅರ್ಥ ಮಾಡ್ಕೊಳ್ತೀರಲ್ಲ, ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅವ್ರು ಅಂದ್ಕೊಂಡು ಅದನ್ನು ಹೇಳ್ದಿರ ಇಟ್ಟಿದ್ದಾರೆ. ಬಟ್ ನೀವು ಇದನ್ನು ಹೇಳ್ದಿರಾ ಮುಚ್ಚಿಕ್ಕಿದ್ದೀರಾ, ಯಾಕೆ ಹೇಳಿಲ್ಲ, ನನ್ನ ಹತ್ರನೇ ಹೇಳಿಲ್ಲ ನೀವು ಅಂತ ಎಲ್ಲ ಜಗಳ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲ. ಸೊ ಅದಕ್ಕೆ ಅವರು ತುಂಬ ಬೇಜಾರಾಗ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಜನ ನೀವು ಅಥವಾ ನಿಮ್ಮ ಪರ್ಸನ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆ ಟ್ರಾವೆಲ್ ಮಾಡೋವಾಗ ನೀವು ನಿಮ್ಮ ಪರ್ಸನ್ನ ಫೋಟೋ ನೋಡಿ ಅವ್ರನ್ನೇ ನೆನೆಸ್ಕೊಳ್ಳೋದು, ಅವ್ರ ಬಗ್ಗೆ ಅವ್ರ ವಾಯ್ಸ್ ನೆನೆಸ್ಕೊಳ್ಳೋದು ಆ ಥರ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಸ್ವಲ್ಪ ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ, ನಿಮ್ಮ ಪರ್ಸನ್ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಟ್ಯಾರೋ ರೈಡಿಂಗ್ಸ್ ಆಗಲಿ ಅಥವಾ ದಿನ ಭವಿಷ್ಯ ಆಗಲಿ ಅಥವಾ ನ್ಯೂಮರಾಲಜಿ ಆಗಲಿ, ಈ ಥರವೆಲ್ಲ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ದಿನ ನೋಡೋದು, ಯಾಕೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಥರ ಇಲ್ಲ, ಇವತ್ತು ಚೆನ್ನಾಗಿರುತ್ತೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಹೇಗಿದ್ರಿ ಮುಂಚೆ ಎಲ್ಲ ಹಾಗಿರೋದೇ ಅವ್ರಿಗಿಷ್ಟ ಅಂತ ಹೇಳ್ತಾ ಇದ್ದಾರೆ. ನೀವು ಬದಲಾಗಬೇಡಿ ಪ್ಲೀಸ್ ಅಂತಲೂ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ತುಂಬ ಐಷಾರಾಮಿ ಜೀವನ, ಮೆಟೀರಿಯಲಿಸ್ಟಿಕ್ ಲೈಫ್ ಅದೆಲ್ಲ ಏನೂ ಬೇಡ, ನಾರ್ಮಲ್ ಜೀವನ, ಸಿಂಪಲ್ ಆಗಿರೋ ಜೀವನ ಇದ್ದರೂ ಸಾಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಪರ್ಸನ್ಗೆ ಗೊತ್ತು, ನೀವು ಅವ್ರಿಗೋಸ್ಕರ ಟೆಂಪಲ್ಗೆ ಹೋಗೋದು, ಅವ್ರಿಗೋಸ್ಕರ ಬೇಡ್ಕೊಳ್ಳೋದು, ಅವ್ರ ಕೆರಿಯರ್ ಚೆನ್ನಾಗಾಗಲಿ, ಅವ್ರಿಗೆ ಒಳ್ಳೆ ಕೆಲಸ ಸಿಕ್ಕಲಿ ಅಥವಾ ಅವ್ರಿಗೆ ಪ್ರಮೋಷನ್ ಆಗಲಿ, ಸ್ಯಾಲ್ರಿ ಇಂಕ್ರಿಮೆಂಟ್ ಆಗಲಿ ಅನ್ನೋದೆಲ್ಲ ನೀವು ಬೇಡ್ಕೊಳ್ಳೋದು, ಅವ್ರಿಗೆ ಸಪೋರ್ಟ್ ಮಾಡೋದೆಲ್ಲ ಅವ್ರಿಗೆ ಗೊತ್ತು. ಸೊ ಅದಕ್ಕೋಸ್ಕರ ಅವ್ರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ನೀವು ಸಿಕ್ಕಿರೋದು ಅವ್ರ ಲಕ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಕೇಳ್ತಾ ಇದ್ದಾರೆ, ನೀವು ಸ್ವಲ್ಪ ಸೀಕ್ರೆಟ್ಸ್ ಮೈಂಟೈನ್ ಮಾಡ್ತಾ ಇದ್ದೀರಾ, ಕೆಲವೊಂದು ವಿಷಯಗಳು ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿರೋರು ನೋಡ್ತಾ ಇದ್ರೆ ಈ ರೀಡಿಂಗ್ನ, ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋ ಕ್ವಶನ್ ನೀವೇನಾದರೂ ಕೇಳ್ತಾ ಇದ್ರೆ ಎಸ್ ಅಂತ ಹೇಳ್ತೀನಿ. ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಮಾತಾಡ್ಸೋದಕ್ಕೆ ಅವರು ಕಾರಣನ ಹುಡುಕ್ತಾ ಇದ್ದಾರೆ. ಬಟ್ ಸ್ವಲ್ಪ ಈಗೋ ಇರೋದ್ರಿಂದ ಫಸ್ಟ್ ನಿಮ್ಮ ಸೈಡಿಂದನೇ ಕಾಲ್ ಬರಲಿ ಅಂತ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಪರಿಸ್ಥಿತಿ ಬಗ್ಗೆ ಅವರು ಆಲ್ರೆಡಿ ನಿಮಗೆ ಹೇಳಿದ್ದಾರೆ, ಅರ್ಥ ಮಾಡಿಸಿದ್ದಾರೆ. ಬಟ್ ಪದೇ ಪದೇ ಅದನ್ನೇ ಕೇಳಿ ಅವ್ರಿಗೆ ಕೋಪ ಬರಿಸ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಬಟ್ ನಂಗೆ ಗೊತ್ತಿಲ್ಲ ಅದು ಯಾವುದ್ರ ಬಗ್ಗೆ ಅಂತ.
ಆ್ಯಂಡ್ ನೀವು ಇಷ್ಟಪಟ್ಟಿದ್ದೆ ಅವ್ರ ಗುಣನ ನೋಡಿ, ಕ್ಯಾರೆಕ್ಟರ್ನ ನೋಡಿ, ಅದೇ ಗುಣ ಅವರು ಇವಾಗ ನಿಮಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಅವ್ರನ್ನ ಚೇಂಜ್ ಆಗಿ ಅಂತ ಹೇಳಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಅವ್ರನ್ನ ಹೇಗಿದ್ದಾರೋ ಹಾಗೆ ಇರೋಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಪರ್ಸನ್ಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದಿದ ತಕ್ಷಣ ಕಾಲ್ ಕಟ್ ಮಾಡಿಬಿಡ್ತಾರೆ. ಸೊ ಆಮೇಲೆ ನಿಮಗೆ ಬೇಜಾರಾಗುತ್ತೆ. ಆಮೇಲೆ ನೀವು ಸಾರಿ ಕೇಳ್ತೀರಾ. ಅದಕ್ಕೆ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ಸ್ವಲ್ಪ ಯೋಚನೆ ಮಾಡಿ ಮಾತಾಡೋಕ್ಕೆ ಮುಂಚೆ, ಇಲ್ಲ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ತುಂಬ ವಿಷಯಗಳಲ್ಲಿ ನೀವು ಮೆಚ್ಯೂರ್ಡ್ ಆಗಿ ಡಿಸಿಷನ್ ತಗೊಂಡಿದ್ದೀರಾ. ಬಟ್ ಅವ್ರ ವಿಷಯದಲ್ಲಿ ಯಾಕೆ ನೀವು ಈ ಸಿಲ್ಲಿಯಾಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ಮತ್ತು ನೀವು ಬದಲಾಗೋದು ಅವ್ರಿಗೆ ಇಷ್ಟ ಇಲ್ಲ. ನೀವು ಹೇಗಿದ್ದೀರೋ ಹಾಗೇ ಇರೋಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಇವಾಗ ಬ್ಯಾಡ್ ಟೈಮ್ ನಡೀತಾ ಇದೆ. ಅದು ಎಲ್ಲ ಅವ್ರಿಗೇನು ಕಷ್ಟಗಳಿದೆಯೋ ಅದನ್ನೆಲ್ಲ ಫಸ್ಟು ಬೇಗ ರಿಸಾಲ್ವ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಅವ್ರ ಫ್ಯಾಮ್ಲಿಗಿಂತ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ನಂಬಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪ್ರೀತಿ ವಿಷಯ ಅವ್ರ ಸಿಬ್ಲಿಂಗ್ಸ್ಗೆ, ಅವ್ರ ಅಕ್ಕ ತಂಗಿನ, ಇಲ್ಲ ಅಣ್ಣ ತಮ್ಮ, ಅವ್ರಿಗೆ ಯಾರಿಗೂ ಗೊತ್ತಿರೋದು ಅಂತ ಇದೆ. ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಅನ್ನೋದು ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜನಗೆ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ನೀವು ಡಲ್ ಆಗಿದ್ದೀರಾ ಯಾಕೆ ಅಂತ ಕೇಳ್ತಾ ಇದ್ದಾರೆ. ನೀವು ಮುಂಚೆ ಹೇಗೆ ನಗ್ನಾಗ್ತಾ ಇದ್ರೆ ಆ ಥರ ನಗು ಮುಖದಿಂದ ಇರ್ರಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನು ಇಲ್ಲಿ ಸ್ವಲ್ಪ ಜನಕ್ಕೆ ಸ್ಟಾರ್ಟಿಂಗ್ ನಿಮ್ಮ ಪರ್ಸನ್ ಹೇಳಿರೋದನ್ನೆಲ್ಲ ಫಾಲೋ ಮಾಡಿದ್ದೀರಾ. ಅವ್ರು ಏನು ಹೇಳ್ತಿರೋ ಅದನ್ನು ಖುಷಿಯಾಗಿ ಫಾಲೋ ಮಾಡೋದೆಲ್ಲ ಮಾಡಿದ್ದೀರಾ. ಬಟ್ ಇವಾಗ ಅವ್ರು ಏನಾದರೂ ಹೇಳಿದ್ರೆ ಅದನ್ನು ಇರಿಟೇಷನ್ ಫೀಲ್ ಆಗೋದು, ಅಥವಾ ಯಾವಾಗಲೂ ನೀವು ಈ ಥರ ಏನಾದರೂ ಒಂದು ಹೇಳ್ತೀರಾ ಅನ್ನೋದು ಆಪೋಸಿಟ್ ಮಾತಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದೀರಾ. ಸೊ ಅದರಿಂದ ಅವ್ರಿಗೆ ನಿಮ್ಗೆ ಏನಾದರೂ ಹೇಳ್ಬೇಕಂದ್ರೂ ಅವರು ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಹೇಳಿಲ್ಲ ಅಂದ್ರೂ ಇದನ್ನು ನೀವು ಹೇಗಿದ್ದೀರೋ ಹಾಗೆ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅದು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅದು ಒಂದು ಟೈಮ್ ಪೀರಿಯಡ್ವರೆಗೂ ಮಾತ್ರ ಇರುತ್ತೆ ಅಡ್ಜಸ್ಟ್ ಅನ್ನೋದಲ್ವಾ. ಸೊ ಅದರಿಂದ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ಅದರಿಂದ ಅವ್ರಿಗೇನು ಅನಿಸುತ್ತೋ ಅದನ್ನು ಓಪನ್ ಆಗಿ ನಿಮ್ಗೆ ಹೇಳ್ತಾ ಇದ್ದಾರೆ ಅಂದಾಗ ನೀವು ಅದನ್ನು ಅಕ್ಸೆಪ್ಟ್ ಮಾಡಿ, ನಿಮ್ಮ ಕೈಯಲ್ಲಾಗೋದನ್ನು ನೀವು ಪ್ರಯತ್ನ ಪಡಿ. ಅಟ್ಲೀಸ್ಟ್ ಅವ್ರಿಗೆ ಆಪೋಸಿಟಾಗಿ ಮಾತಾಡ್ದಿರಾ, ಸರಿ ಆಯಿತು ನಾನು ಮಾಡ್ತೀನಿ ಅಂತನಾದರೂ ಅಟ್ಲೀಸ್ಟ್ ಹೇಳಿ ಅವ್ರಿಗೆ. ಅವಾಗ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬರ್ದಿರಾ ಸ್ಟಾಪ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇದು ರೀಡಿಂಗ್ ಆಗಿತ್ತು ಇವತ್ತಿಂದು. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.